ಅವರಿಗೆ ವೇದವ್ಯಾಸ ಅಂತ. ಅವರಿಗೆ ಅವತಾರ ಮಾಡಿದಾಗ ಬಂದದ್ದು ದ್ವೈಪಾಯನ, ದ್ವೀಪದಲ್ಲಿ ಹುಟ್ಟಿದವರಾದ ಕಾರಣ ಅವರಿಗೆ ದ್ವೈಪಾಯನ. ಅನಂತವಾದ ವೇದವನ್ನು ಋಗ್ಯಜುಸ್ಸಾಮ ಅಂತ ಹೇಳಿ ಅದನ್ನು ವಿಭಾಗ ಮಾಡಿದ ಕಾರಣ ವೇದವ್ಯಾಸ ಅಂತ ಕರೆದಿದ್ದಾರೆ. ಆ ವೇದದಲ್ಲಿ ಹೇಳಿದ ಕ್ರಮದಲ್ಲಿ ಭಗವಂತನ ಉಪಾಸನೆ ಮಾಡ್ರಿ ಅಂತ, ವೇದದಲ್ಲಿ ಹೇಳಿದ ಕ್ರಮದಲ್ಲಿ ಆ ಭಗವಂತನನ್ನು ಉಪಾಸನೆ ಮಾಡಿದಾಗ ಹುಟ್ಟು ಸಾವಿನ ಸಂಸಾರ ಚಕ್ರದಿಂದ ಹೊರಬಂದು ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ. ಆದರೆ ವೇದ ಓದಿದಾಗ ನಮಗೆ ಅರ್ಥ ಆಗಲೇ ಇಲ್ಲ. ವೇದ ಅದು ಸುಲಭ ಸಾಧ್ಯವಾದದ್ದಲ್ಲ. ಆ ವೇದವನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಸಹಕಾರಿಯಾದಂತಹ ಸೂತ್ರಗಳ ಅಧ್ಯಯನ ಅಧ್ಯಾಪನ